ಶಿವಾಯ ನಮ್ಮ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಿದ್ಧತಾಯಮ್ಮ. ಗುರುವೇ ಶರಣಂ. ಮಹಾಶಿವರಾತ್ರಿ ಫೆಬ್ರವರಿ 15ನೇ ತಾರೀಕು ಮಹಾಶಿವರಾತ್ರಿ. ಮನೆಯಲ್ಲಿ ಯಾವ ಥರ ಉಪವಾಸ ವಿರತ ಇರಬೇಕು ಅಂತ ತುಂಬ ಭಕ್ತರು ನನಗೆ ಮೆಸೇಜ್ ಮಾಡಿ ಕೇಳಿದ್ರಿ. ಫೆಬ್ರವರಿ 15ನೇ ತಾರೀಕು ಬೆಳಗ್ಗೆ ಸ್ನಾನ ಮಾಡಿ ಮನೆಯೆಲ್ಲ ಶುದ್ಧ ಮಾಡಬೇಡಿ. ಸಂಜೆ 4 ಗಂಟೆಗೆ ತಾವು ತಿರ್ಗಾ ಸ್ನಾನವನ್ನು ಮಾಡಿ ಪೂಜೆ ರೂಮಲ್ಲಿ ಇರೋ ವಿಗ್ರಹಗಳಿಗೆ ಎಲ್ಲ ಅಭಿಷೇಕವನ್ನು ಮಾಡಿ ಫೋಟೋಗೆ ಅರ್ಶಿನ ಕುಂಕುಮ ಎಲ್ಲ ಅಲಂಕಾರ ಮಾಡಿ ಇಟ್ಕೊಳ್ಳಿ. ಈಗ ವಿಗ್ರಹಗಳು ಇದ್ದರೆ ತಾವು 4 ಜಾಮ ಅಭಿಷೇಕ ಮಾಡ್ತೀರಾ. 4 ಟೈಮ್ ಅಭಿಷೇಕ ಮಾಡೋರು ಒಂದೂವರೆ ಅವರ್ ಬಿಟ್ಟು ಒಂದೊಂದು ಅಭಿಷೇಕ ಮಾಡ್ತಾರೆ. 4ನೇ ಜಾಮ ಬಂದು ಮಾರನೇ ದಿವಸ ಬ್ರಹ್ಮ ಮುಹೂರ್ತದಲ್ಲಿ ಮಾಡ್ತಾರೆ. 4 ಟೈಮ್ ಮಾಡಲ್ಲಮ್ಮ, ನಾನು ಬೆಳಗ್ಗೆ ಮಾಡ್ತೀನಿ ಅನ್ನೋರು ಒಂದೇ ಟೈಮ್ ಮಾಡಿ. 4 ಗಂಟೆಗೆ ತಾವು ಪೂಜೆ ಎಲ್ಲ ಮಾಡ್ತೀರಲ್ಲ, ಪೂಜೆ ಎಲ್ಲ ಮಾಡಿ ಲಿಂಗ ಇದ್ದರೆ ಅದು ಸಪ್ರೇಟಾಗಿ ಎತ್ತಿ ಇಟ್ಕೊಳ್ಳಿ. 2 ದೀಪ ಹಚ್ಚಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಆಮೇಲೆ ಬೆಳಗ್ಗೆ ತಾವು ಲಿಂಗಕ್ಕೆ ಅಭಿಷೇಕ ಎಲ್ಲ ಮಾಡ್ತೀರಲ್ಲ, ಮಾಡುವಾಗ 12 ದೀಪ ಹಚ್ಚಿ. 12 ಮಣ್ಣಿನ ದೀಪ ಹಚ್ಚಿದರೆ ತುಂಬ ಒಳ್ಳೆಯದು. ಮಣ್ಣಿನ ದೀಪ 12 ದೀಪ, ಜ್ಯೋತಿರ್ಲಿಂಗ 12 ಜ್ಯೋತಿರ್ಲಿಂಗ, ಅದಕ್ಕೆ 12 ದೀಪ ಹಚ್ಚಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಆಮೇಲೆ ನೈವೇದ್ಯ 5 ಪದಾರ್ಥಗಳು ಇಟ್ಟು ಪ್ರಾರ್ಥನೆ ಪೂಜೆಗಳು ಮಾಡಿ ದೇವಸ್ಥಾನಕ್ಕೆ ಹೋಗಿ ತಾವು ಅರ್ಚನೆಯನ್ನು ಮಾಡಿ ಆಮೇಲೆ ಸಂಜೆ ಹೊತ್ತು ನಿದ್ದೆ ಮಾಡದೆ ತಾವು ಉಪವಾಸನ ಇದ್ದು 6 ಗಂಟೆಗೆ ತಾವು ತೀರ್ಥ ತಗೊಂಡು ಉಪವಾಸ ಕಂಪ್ಲೀಟ್ ಮಾಡಿಬಿಡಿ. ಈ ಥರ ಇರಬೇಕು. ತಾವು ಉಪವಾಸ ಇರೋವರು, ಇಲ್ಲಮ್ಮ ನಾನು ಉಪವಾಸ ಇಲ್ಲ, ಆದರೆ ರಾತ್ರಿಯೆಲ್ಲ ನಾನು ನಿದ್ದೆ ಮಾಡಲ್ಲ, ಬೆಳಗಿನ ಜಾವದಲ್ಲಿ ಅಭಿಷೇಕವನ್ನು ಮಾಡಿ ದೇವಸ್ಥಾನಕ್ಕೆ ಹೋಗಿ ಅದಾದ ಮೇಲೆ ನಾನು ಮನೆಗೆ ಬಂದು 6 ಗಂಟೆ ಮೇಲೆ ನಿದ್ದೆ ಮಾಡ್ತೀನಿ ಅಂದ್ರೂ ಅದು ನೀವು ಮಾಡ್ಬೋದು. ತುಂಬ ಒಳ್ಳೆಯದು. 4 ಜಾಮ ಅಭಿಷೇಕ ಮಾಡಿ ವಿಗ್ರಹ ಇರೋರು ಮಾಡಬೇಕು. ಇಲ್ಲ ಅಂದರೆ ದೇವಸ್ಥಾನಕ್ಕೆ ಹೋಗಿ ರಾತ್ರಿಯೆಲ್ಲ ಅಭಿಷೇಕ ಎಲ್ಲ ನೋಡಿ ಮಾರನೇ ದಿವಸ ಬೆಳಗ್ಗೆ ತಾವು ಅಭಿಷೇಕ ಅಲ್ಲ ನೀವು ಮನೇಲಿ ಮಾಡಬೇಕಂದ್ರೆ 3 ರಿಂದ 6 ಗಂಟೆ ಒಳಗೆ ಮಾಡಿಬಿಡಬೇಕು. ಯಾಕಂದರೆ 4ನೇ ಕಾಲ ಪೂಜೆ ಬಂದು 6 ಗಂಟೆ ಒಳಗಡೆ ಮಾಡಬೇಕು ಮನೆಯಲ್ಲಿ ಮಾಡೋವರು. ಇಲ್ಲಮ್ಮ ನಾನು ದೇವಸ್ಥಾನದಲ್ಲೇ ಜಾಗರಣೆ ಎಲ್ಲ ನೋಡಿಕೊಂಡು ಮನೆಯಲ್ಲಿ ಬರೀ ನಾವು ಪೂಜೆ ಮಾಡ್ತೀವಿ ಅಂದ್ರೂ ಮಾಡಿ. ತುಂಬ ಒಳ್ಳೆಯದು. ದೇವರು ಆಶೀರ್ವಾದ ಖಂಡಿತ ಸಿಗುತ್ತೆ. ಬಿಲ್ಪತ್ರೆ ಅರ್ಚನೆ 108 ಅರ್ಚನೆ ಖಂಡಿತ ಮಾಡಿ. ಕಲಶ ಇಡೋರು ಕಲಶ ಇಟ್ಟು ಮಾಡಿ, ತುಂಬ ಒಳ್ಳೆಯದು. ವಿಗ್ರಹ ಇಲ್ಲ, ನಮಗೆ ಲಿಂಗ ಇಲ್ಲ, ನಾವು ಬರೀ ಶಿವಪ್ಪ ಫೋಟೋ ಇದ್ರೂ ಬಿಲ್ಪತ್ರೆ ಹಾರವನ್ನು ಹಾಕಿ 12 ದೀಪ ಹಚ್ಚಿ ಪ್ರಸಾದ ಇಟ್ಟು ಪೂಜೆ ಮಾಡಿ. ನಿಮ್ಮ ಮನಸ್ಸಿಗೆ ಯಾವ ಥರ ಉಪವಾಸ ಇದ್ದು ಮಾಡಬೇಕು ಅಂತ ಮನಸ್ಸಲ್ಲಿ ಇದೆಯೋ ಅದೇ ಥರ ಮಾಡಿ. ಒಳ್ಳೆಯದು. ಪ್ರಣನಾಮವನ್ನು ಹೇಳ್ತಾ ಇರಬೇಕು, ಬೇರೆ ಯಾವ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಬರೀ ಶಿವಮಂತ್ರವನ್ನು ರಾತ್ರಿಯೆಲ್ಲ ಹೇಳಿ ಶಿವಮಂತ್ರ, ಶಿವನಾಮವಲ್ಲಿ, ಶಿವಸೂಸ್ತ್ರ, ಶಿವ ಹಾಡು, ಅಪ್ಪ ಹಾಡುಗಳನ್ನು ಹಾಡಿ ಮನಸ್ಸಿಂದ ನಿಮಗೆ ಏನು ಕೋರಿಕೆ ಬೇಕು, ಮಗು ಆಗಿಲ್ಲ, ಮದುವೆ ಆಗಿಲ್ಲ, ನಿಮ್ಮ ಕುಟುಂಬಕ್ಕೋಸ್ಕರ ಯಾವುದಾದ್ರೂ ಇರಲಿ, ಶಿವಪ್ಪನ ನೆನೆಸ್ಕೊಂಡು ಪ್ರಾರ್ಥನೆ ಮಾಡಿ. ಅವತ್ತು ಶಿವಪ್ಪ ಶಕ್ತಿ ಭೂಲೋಕದಲ್ಲಿ ದರ್ಶನ ಕೊಟ್ಟುವ ದಿವಸ. ಶಕ್ತಿದೇವಿ ಶಿವಪ್ಪನ ಭೂಲೋಕಕ್ಕೆ ಕರೆಸಿ ಆ ದರ್ಶನ ಕೊಟ್ಟಿರೋ ದಿವಸನೇ ಶಿವರಾತ್ರಿ. ರಾತ್ರಿಯೆಲ್ಲ ಪಾರ್ವತಿ ಅಮ್ಮ ಬಂದು ಬಿಲ್ಪತ್ರ ಅರ್ಚನೆ ಮಾಡುವಾಗ ಶಿವಪ್ಪ ಆ ದರ್ಶನ ಕೊಟ್ಟರು. ಆ ದಿನವೇ ಮಹಾಶಿವರಾತ್ರಿ. ಶಿವರಾತ್ರಿ ಬಂದು ಎಲ್ಲ ಮನೆಯಲ್ಲೂ ವಿಶೇಷವಾಗಿ ಮಾಡುತ್ತಾರೆ. ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ. ಶಿವಾಯ ನಮಃ. ಗುರುವೇ ಶರಣಂ.